ಮಂಗಳೂರು ನಗರದ ಹೃದಯದಲ್ಲಿ ಕದ್ರಿ ಬೆಟ್ಟದ ಮಡಿಲಲ್ಲಿ ಇಂದಿಗೂ ಅಚಲವಾಗಿ ನಿಂತಿದೆ ಶ್ರೀ ಕದ್ರಿ ಮಂಜುನಾಥ ಸ್ವಾಮಿ ಕ್ಷೇತ್ರ. ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣುವಿನ ಅವತಾರವಾದ ಪರಶುರಾಮರು ಭೂಮಿಯ ಮೇಲಿನ ಅಹಂಕಾರಿ ಕ್ಷತ್ರಿಯರನ್ನು ಸಂಹರಿಸಿದ ನಂತರ ತಮಗಾದ ಪಾಪ ಪ್ರಜ್ಞೆಯನ್ನು ಹೋಗಲಾಡಿಸಲು ಮತ್ತು ಮುನಿಗಳಿಗೆ ವಾಸಿಸಲು ಯೋಗ್ಯವಾದ ಭೂಮಿಯನ್ನು ಸೃಷ್ಟಿಸಲು ನಿರ್ಧರಿಸುತ್ತಾರೆ. ಅವರು ಸಮುದ್ರ ರಾಜನಿಂದ ಭೂಮಿಯನ್ನು ಪಡೆದು ಪರಶುರಾಮ ಸೃಷ್ಟಿಯನ್ನು ಮಾಡುತ್ತಾರೆ. ಪರಶುರಾಮರು ತಮಗೆ ಶಿವನ ದರ್ಶನವಾಗಬೇಕೆಂದು ಕದ್ರಿ ಬೆಟ್ಟದ ಮೇಲೆ ತಪಸ್ಸನ್ನು ಮಾಡುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗುತ್ತಾನೆ. ನಾನು ಲೋಕ ಕಲ್ಯಾಣಕ್ಕಾಗಿ ಈ ಜಾಗದಲ್ಲಿ ಮಂಜುನಾಥನೆಂಬ ಹೆಸರಿನಿಂದ ನೆಲೆಯಾಗುತ್ತೇನೆ ಎಂದು ಅಭಯ ನೀಡುತ್ತಾನೆ. ಇಲ್ಲಿನ ಮಂಜುನಾಥ ಸ್ವಾಮಿಯ ವಿಗ್ರಹವು ಲೋಹದ್ದಾಗಿದ್ದು ಇದು ಭಾರತದ ಅತ್ಯಂತ ಸುಂದರವಾದ ಕಂಚಿನ ವಿಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ಕದ್ರಿ ಕ್ಷೇತ್ರದ ಮತ್ತೊಂದು ವಿಶಿಷ್ಟವೆಂದರೆ ಇಲ್ಲಿರುವ 9 ಪವಿತ್ರ ತೀರ್ಥಗಳು. ಋಷಿ ಮುನಿಗಳ ತಪಸ್ಸಿನ ಫಲವಾಗಿ ಭೂಮಿಯಿಂದ ಉದ್ಭವಿಸಿದ ಈ ತೀರ್ಥಗಳು ಇಂದಿಗೂ ನಿರಂತರವಾಗಿ ಹರಿಯುತ್ತಿವೆ. ಶ್ರೀ ಕದ್ರಿ ಮಂಜುನಾಥ ಇದು ಕೇವಲ ಶಿವನ ವಾಸಸ್ಥಾನವಲ್ಲ, ಇದು ಮಂಗಳೂರಿನ ಆತ್ಮ, ಕರಾವಳಿಯ ಹೆಮ್ಮೆ ಮತ್ತು ಭಕ್ತಿಯ ಅಮರ ಬೆಳಕು.